ಇಲ್ಲಿ ಮೇಯ್ನಾಗಿ ಬಂದು 2 ದೇವಸ್ಥಾನಗಳಿವೆ. ಒಂದು ಮಹಾಬಲೇಶ್ವರ ಟೆಂಪಲ್ಲು, ಇನ್ನೊಂದು ಮಹಾಗಣಪತಿ ಟೆಂಪಲ್ಲು. ಇವತ್ತು ವಿಶೇಷವಾದ ದಿನ ಆಗಿದ್ದರಿಂದ ಇಲ್ಲಿ ಬೆಳ್ಳಿ ರಥೋತ್ಸವ, ಪಲ್ಲಕ್ಕಿ ಮೆರವಣಿಗೆ ಎಲ್ಲ ನಡೀತಾ ಇದೆ ಇಲ್ಲಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮಹಾಗಣಪತಿ ದೇವಸ್ಥಾನ. ಇದು ಮಹಾಬಲೇಶ್ವರ ದೇವಸ್ಥಾನದ ಎಂಟ್ರೆನ್ಸು. ತುಂಬ ಕ್ರೌಡ್ ಇದ್ದಿದ್ದರಿಂದ ದೇವರ ದರ್ಶನ ಇವಾಗ ಮಾಡಿದ್ರೆ ತುಂಬ ಟೈಮ್ ತಗೊಳುತ್ತೆ ಅಂತ ನಾವು ದೇವಸ್ಥಾನದ ಮುಂದೆ ಇರೋ ಸಮುದ್ರ ತೀರದ ಕಡೆ ಹೊರಟ್ವಿ. ಹೇಗಿರುತ್ತೆ ನೋಡೋಣ ಈ ರಾತ್ರಿಲಿ ಅಂತ. ರಾತ್ರಿ ಹೊತ್ತು ಕೂಡ ಸಮುದ್ರ ತೀರ ಒಂಥರ ಚೆನ್ನಾಗಿ ಕಾಣ್ತಾ ಇದೆ. ಹೀಗೆ ನಮ್ಮ ಮೊದಲನೇ ದಿನ ಗೋಕರ್ಣದಲ್ಲಿ ಮುಕ್ತಾಯ ಆಯಿತು. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ರಿಫ್ರೆಶ್ ಆಗಿ ದೇವರ ದರ್ಶನ ಮಾಡೋಣ ಅಂತ ಹೇಳಿ ಮೊದಲು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಕ್ಯೂ ಸ್ವಲ್ಪ ದೊಡ್ಡದಾಗೇ ಇತ್ತು. ದೇಶದ ವಿವಿಧ ಭಾಗಗಳಿಂದ ಎಲ್ಲ ಜನ ಇಲ್ಲಿಗೆ ಬಂದಿದ್ರು ದರ್ಶನ ಮಾಡೋದಕ್ಕೆ. ಕ್ಯೂ ಅಲ್ಲಿ ನಿಂತು ಬೇಜಾರಾಗ್ತಿದೆ ಅನ್ನೋ ಅಷ್ಟರಲ್ಲಿ ಈ ಜನಪದ ಕಲಾವಿದರು, ಜನಪದ ಹಾಡುಗಳು ನಮಗೆ ಬೇಜಾರಾಗಕ್ಕೆ ಬಿಡಲಿಲ್ಲ.
ಮಹಾಬಲೇಶ್ವರ ಅಂದರೆ ಶಿವಲಿಂಗದ ದರ್ಶನ ಇಲ್ಲಿ ಈಗಿರುತ್ತೆ ನೋಡಿ. ಇಲ್ಲಿ ವಿಶೇಷವಾಗಿರೋದು ಹಾಗೂ ನನಗೆ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂದರೆ, ಇಲ್ಲಿ ಶಿವಲಿಂಗನ ನಾವು ಮುಟ್ಟಿ ನಮಸ್ಕಾರ ಮಾಡ್ಕೊಬೋದು, ಅದಕ್ಕೆ ಅವಕಾಶ ಇದೆ. ಮಹಾಬಲೇಶ್ವರನ ದರ್ಶನ ಮುಗಿಸಿದ ನಂತರ ನಾವು ಮಹಾಗಣಪತಿ ದರ್ಶನ ಮಾಡೋದಕ್ಕೆ ಹೊರಟ್ವಿ. ರಾವಣ ತನ್ನ ತಾಯಿಗೋಸ್ಕರ ಆತ್ಮಲಿಂಗನ ಶಿವನಿಂದ ಪಡ್ಕೊಂಡಿದ್ದು, ಗಣೇಶ ಬಾಲಕನಾಗಿ ಬಂದು ಆ ಶಿವಲಿಂಗನ ಈ ಗೋಕರ್ಣದಲ್ಲಿ ಪ್ರತಿಷ್ಠಾಪನೆ ಮಾಡೋ ಹಾಗೆ ಮಾಡಿದ್ದು, ಆ ಕಥೆಯೆಲ್ಲ ನಿಮಗೆ ಗೊತ್ತಿರುತ್ತೆ. ಸೊ ಈ ದೇವಸ್ಥಾನ ಬಂದು ಆ ಮಹಾಗಣಪತಿದು. ಇಲ್ಲಿ ಈ ಥರ ವಿಶೇಷವಾದ ಪುಷ್ಪಗಳನ್ನು, ಹೂಗಳನ್ನು ಮಾರ್ತಿರ್ತಾರೆ. ಗಣಪತಿಗೆ ಇಷ್ಟ ಅಂತ ಕಾಣುತ್ತೆ. ನಿಮಗಿಷ್ಟ ಆದರೆ ನೀವು ಇದನ್ನು ಸಮರ್ಪಿಸ್ಬೋದು.